124.8 ಅಡಿ ಸಿಎಂ ಸಿದ್ದರಾಮಯ್ಯ ಅವರು ಇದು ಮೂರನೇ ಸಲ ಕಾವೇರಿ ನದಿಗೆ, ಕಾವೇರಿಯ ಒಡಲಿಗೆ, ಕಾವೇರಿಯ ಮಡಿಲಿಗೆ ಬಾಗಿನ ಅರ್ಪಿಸೋದಕ್ಕೆ ಮುಂದಾಗ್ತಾ ಇರುವಂತಹ ಶುಭ ಸಂದರ್ಭದ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಭಾನುಪ್ರಕಾಶ್ ಶರ್ಮಾ ಅವರ ಪೌರೋಹಿತ್ಯದಲ್ಲಿ ಬಾಗಿನ ಅರ್ಪಿಸುವಂತಹ ಕಾರ್ಯಕ್ರಮ ಜರುಗ್ತಾ ಇದೆ. ಅಲ್ಲಿ ಅವರಿಗೆ ಸಾಥ್ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್, ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರ ಸಂಪುಟದ ಬಹುತೇಕ ಸಹೋದ್ಯೋಗಿಗಳ ಹಾಜರಿ ಕೂಡ ಇದೆ. ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂತಹ ಚಲುವರಾಯಸ್ವಾಮಿ ಕೂಡ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಈಗ ಸದ್ಯಕ್ಕೆ ಹೂವಿನ ಮೂಲಕ ಗೌರವ ನಮನವನ್ನು ಸಲ್ಲಿಸ್ತಾ ಪೂಜೆ ಪುನಸ್ಕಾರಗಳಲ್ಲಿ, ಧಾರ್ಮಿಕ ಕೈಂಕಾರ್ಯಗಳಲ್ಲಿ ತೊಡಗಿಕೊಂಡಿರೋದು. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಈ ವರ್ಷ ಕೂಡ ಬಾಗಿನವನ್ನ ಸಲ್ಲಿಸಿ ಬಿಟ್ರೆ ಕಳೆದ 10 ವರ್ಷಗಳ ಅವಧಿಯಲ್ಲಿ 6ನೇ ಬಾರಿಗೆ ಕಾವೇರಿ ಮಾತೆಗೆ ಬಾಗಿನವನ್ನ ಅರ್ಪಿಸಿದ ಹಾಗೆ ಆಗತ್ತೆ. ಮುಖ್ಯಮಂತ್ರಿಗಳಿಗಂತೂ ಇದು 3ನೇ ಸಲ ಇಂಥದ್ದೊಂದು ಸೌಭಾಗ್ಯ ಸಿಗ್ತಾ ಇರೋದು. 2013-14ರಲ್ಲೂ ಕೂಡ ಇಂಥದ್ದೊಂದು ಅವಕಾಶ ಸಿಕ್ಕಿತ್ತು. ಈಗ 2024ರಲ್ಲಿ ಬರೋಬ್ಬರಿ 10 ವರ್ಷಗಳ ಬಳಿಕ ಮತ್ತೊಂದು ಅವಕಾಶ. ದಕ್ಷಿಣ ಭಾರತದ ಅತಿ ಉದ್ದನೆಯ ನದಿ, ನಾವಿದನ್ನ ತುಂಬಾ ಭಕ್ತಿ ಭಾವನೆಯಿಂದ ನೋಡ್ತೀವಿ. ಕಾವೇರಿ ನದಿಯನ್ನ, ಕಾವೇರಿ ನದಿಗೆ ಪೂಜೆಯನ್ನ ಮಾಡೋದು ಅಂತ ಹೇಳಿದ್ರೆ ಒಂದು ಶ್ರೇಷ್ಠ ಕಾರ್ಯ ಅನ್ನೋ ನಂಬಿಕೆ ದಕ್ಷಿಣ ಭಾರತದ ಆಸ್ತಿಕರಲ್ಲಿದೆ. ಅದಕ್ಕೋಸ್ಕರನೇ ನಾವು ಹೇಳುವಂತಹ ಮಾತು, ಪ್ರಾರ್ಥಸ್ಮರಣೀಯ ನದಿಗಳು ಯಾವುದು ಅಂತ ಕೇಳಿದ್ರೆ ಅಲ್ಲಿ ಕಾವೇರಿ ನದಿಯನ್ನ ಹೇಳ್ತೀವಿ ನಾವು. ಪೂಜೆ ಪುನಸ್ಕಾರಗಳು ನದಿಗೆ ಸಲ್ಲಿಕೆ ಆಗ್ತಾ ಇದೆ. ನಾಡಿನ ಜನರಿಗಾಗಿ ಪೂಜೆಯನ್ನ ನೆರವೇರಿಸಿ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು, ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಶ್ರೀ ಎನ್ ಚಲುವರಾಯಸ್ವಾಮಿ ಅವರು ಮಂಗಳಾರತಿಯನ್ನ ಮಾಡಿ, ತಾಯಿ ನಿನ್ನ ಅಡಿದಾವರಿಗಳಲ್ಲಿ ನಮ್ಮ ಭಕ್ತಿಯನ್ನ ಸಮರ್ಪಿಸ್ತಾ ಇದ್ದೀವಿ, ನಾಡಿನ ಜನತೆಗೆ ಒಳಿತನ್ನ ಮಾಡು ತಾಯಿಯೇ, ಶುಭವನ್ನ ಉಂಟು ಮಾಡು ತಾಯಿಯೇ. ಪ್ರಾರ್ಥಸ್ಮರಣೀಯ ನದಿ ಕಾವೇರಿಯಗೆ ಗೌರವ ನಮನವನ್ನ, ಕೃತಜ್ಞತೆಯನ್ನ ಸಲ್ಲಿಸ್ತಾ ಇರುವಂತಹ ರೀತಿ, ನಾಡಿನ ಪ್ರತಿಯೊಬ್ಬರ ಜನಪ್ರತಿನಿಧಿಯಾಗಿ ಕೂಡ ಮುಖ್ಯಮಂತ್ರಿಗಳು ಅಲ್ಲಿದ್ದಾರೆ. ಪ್ರತಿಯೊಬ್ಬರ ಪರವಾಗಿ ಮುಖ್ಯಮಂತ್ರಿಗಳು ಬಾಗಿನವನ್ನ ದಕ್ಷಿಣದ ಗಂಗೆ ಅಂತ ಕರೆಯಲ್ಪಡುವಂತಹ ಕಾವೇರಿಗೆ ಸಲ್ಲಿಸ್ತಾ ಇದ್ದಾರೆ. ನಾನು ಆಗಲೇ ಹೇಳ್ತಾ ಇದ್ದೆ ನಿಮಗೆ, ದಕ್ಷಿಣ ಕರ್ನಾಟಕದ ಜಲ ಸಮೃದ್ಧಿಯ ಸಂಕೇತ ಅಂತಲೇ ನಾವು ಇದನ್ನು ಹೇಳ್ತೀವಿ. ಇದೇ ಕಾರಣಕ್ಕೆ ಅತ್ಯಂತ ವಿಶಿಷ್ಟವಾಗಿ ಈ ಬಾಗಿನ ಅರ್ಪಿಸುವಂತಹ ಕೆಲಸವನ್ನು ನಾವು ನೋಡ್ತೀವಿ. ಅದೊಂದು ಶುಭ, ನಾಡಿಗೆ ಒಳಿತಾಗುವಂತಹ ಶುಭದ ಸಂಕೇತ. ಇನ್ನೇನು ಕೆಲವೇ ಕ್ಷಣ, ಎನಿ ಮೂಮೆಂಟ್ ಬಾಗಿನವನ್ನು ಅರ್ಪಿಸಲಾಗತ್ತೆ. ಸಾಮಾನ್ಯವಾಗಿ ಜಲಾಶಯದ ಮೇಲ್ಭಾಗ ಅಥವಾ ನದಿಯ ದಡದಲ್ಲಿ ಈ ಬಾಗಿನವನ್ನು ಅರ್ಪಿಸೋದ್ರ ಮೂಲಕ ಪುಣ್ಯ ನದಿಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಲಾಗುತ್ತೆ. ಆ ಒಂದೊಂದೇ ಪ್ರೊಸೀಜರನ್ನು ನೀವು ನೋಡ್ತಾ ಇದ್ದೀರಾ. ತೀರ್ಥ ಸ್ವರೂಪಿಣಿ ಕಾವೇರಿಯನ್ನ, ಕಾವೇರಿಯ ಆಶೀರ್ವಾದ, ವರುಣದೇವನ ಆಶೀರ್ವಾದವನ್ನು ನೆನೀತಾ ಇರುವಂತಹ ಬಗೆ. ಸಿಎಂ ಸಿದ್ದರಾಮಯ್ಯ ಸಂಪುಟದ ಬಹುತೇಕ ಸಹೋದ್ಯೋಗಿಗಳ ಆಗಮನ ಅಲ್ಲಾಗಿದೆ. ದಕ್ಷಿಣದ ಮಾತ್ರ ಅಲ್ಲ, ಸಪ್ತ ಪುಣ್ಯ ನದಿಗಳಲ್ಲಿ ಕಾವೇರಿಗೆ ಶ್ರೇಷ್ಠ ಸ್ಥಾನ. ನಾವು ಪ್ರಾರ್ಥ ಸ್ಮರಣೀಯವಾಗಿ ಈ ನದಿಯನ್ನು ನೆನೆಸ್ಕೊಳ್ತೀವಿ ಪ್ರತಿ ಸಲ ಕೂಡ. ಅದು ನೆನೆಸ್ಕೊಳ್ಳೋದು ಕೂಡ ತುಂಬ ಶುಭ ಅಂತಾನೆ ಒಂದು ನಂಬಿಕೆ ಇದೆ. ಸಾಮಾನ್ಯವಾಗಿ ಶ್ರಾವಣ ಮಾಸದಲ್ಲಿ ಕಾವೇರಿ ಈಗ ಗಮನಿಸ್ತಾ ಇದ್ದೀವಿ. ಈಗಷ್ಟೇ ಬಾಗಿನಕ್ಕೂ ಮುಂಚೆ ಸೀರೆಯನ್ನು ಹಾಕೋ ಮೂಲಕ ಆ ಬಾಗಿನದ ಒಂದೊಂದೇ ಪ್ರಕ್ರಿಯೆಗಳನ್ನು ಮುಗಿಸ್ತಾ ಇದ್ದಾರೆ. ಸೀರೆ, ಹೂ ಜೊತೆಗೆ ಬಾಗಿನವನ್ನು ಸಮರ್ಪಣೆ ಮಾಡೋದ್ರ ಮೂಲಕ ಈ ಕಾರ್ಯವನ್ನು ಸಾಂಗೋಪಾಂಗವಾಗಿ ನೆರವೇರಿಸಲಾಗ್ತಾ ಇದೆ. ಪ್ರತಿಯೊಬ್ಬರಿಗೂ ಕೂಡ ಉತ್ಸಾಹಭರಿತರಾಗಿ ನೋಡುವಂತಹ ಕ್ಷಣ ಇದು. ಯಾಕಂದರೆ ಲಾಸ್ಟ್ ಟೈಮ್ ಭೀಕರ ಬರಗಾಲವನ್ನು ಇಡೀ ರಾಜ್ಯ ನೋಡಿತ್ತು. ಈಗ ಶ್ರಾವಣ ಮಾಸಕ್ಕೂ ಮುನ್ನವೇ ಆಷಾಢದಲ್ಲೇ, ಅದು 2-3 ವಾರಗಳ ಮುಂಚೆನೇ ಕನ್ನಂಬಾಡಿ ಕಟ್ಟಿಯ ಒಡಲು ತುಂಬಿರೋದ್ರಿಂದ ಕಾವೇರಿ ನದಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇರುವಂತಹ ರೀತಿಯನ್ನು ನೀವು ನೋಡ್ತಾ ಇದ್ದೀರಾ. ಬಾಗಿನದಲ್ಲಿ ಏನಿರುತ್ತೆ ಅಂದರೆ ಅರಿಶಿನ ಲೇಪಿತ ಮೊರ. ಅದು ಸಾಮಾನ್ಯವಾಗಿ ಒಂದು ಗೃಹಿಣಿಗೆ ಬಾಗಿನ ಕೊಡೋ ಸಂದರ್ಭದಲ್ಲಿ ಯಾವ್ಯಾವ ವಸ್ತುಗಳನ್ನು ಇಡಲಾಗತ್ತೆ, ಒಂದು ಬಿಚ್ಚಾಲೆಯಿಂದ ಹಿಡಿದು ಪ್ರತಿಯೊಂದು ವಸ್ತುಗಳನ್ನು, ಅರಿಶಿನ ಕುಂಕುಮ ಇರಬಹುದು, ಬ್ಲೌಸ್ ಇರ್ಬೋದು, ಸೀರೆ ಪೀಸ್ ಇರ್ಬೋದು, ಎಲ್ಲವನ್ನ ಕೂಡ ಇಂತಿಂಥ ಸಾಮಗ್ರಿ ಇಲ್ಲ ಅಂತಲ್ಲ, ಮಂಗಳ ದ್ರವ್ಯದಿಂದ ಹಿಡಿದು ಎಲ್ಲ ಸಾಮಗ್ರಿಗಳನ್ನು ಕೂಡ ನದಿಗೆ ಅರ್ಪಿಸೋ ಮೂಲಕ ತಮ್ಮ ಕೃತಜ್ಞತೆಯನ್ನು ಇಡೀ ರಾಜ್ಯದ ಜನರ ಪರವಾಗಿ ನಾಡಿನ ದೊರೆ ಮುಖ್ಯಮಂತ್ರಿಗಳು ಸಲ್ಲಿಸ್ತಾ ಇದ್ದಾರೆ. ಆ ಸಂದರ್ಭದ ದೃಶ್ಯ ಇದು. ಹಿಂದೆ ರಾಜ ಮಹಾರಾಜರ ಕಾಲದಿಂದ ಕೂಡ ಬಾಗಿನವನ್ನು ಈಗಷ್ಟೇ ಗಮನಿಸಿದ್ವಿ, ಬಾಗಿನ ಅರ್ಪಣೆ ಆಗಿದೆ. ಜಲಾಶಯದ ಮೇಲಿನಿಂದ 3ನೇ ಬಾರಿಗೆ ಸಿಎಂ ಸಿದ್ದರಾಮಯ್ಯ ಅವರ ಕಡೆಯಿಂದ ಬಾಗಿನ ಅರ್ಪಣೆ ಆಗಿದೆ. ಇನ್ಫ್ಯಾಕ್ಟ್ ಅವರ ಸಹೋದ್ಯೋಗಿಗಳು ಕೂಡ ಬಾಗಿನ ಅರ್ಪಿಸೋ ಮೂಲಕ ತಾಯಿಗೆ ಗೌರವ ನಮನವನ್ನು ಸಲ್ಲಿಸ್ತಾ, ತಾಯಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ
ನಾಡಿನ ಜನರ ಪರವಾಗಿ ಒಳಿತನ್ನ ಬೇಡುವಂತಹ ಶುಭ ಸಂದರ್ಭದ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಾ. ಕರ್ನಾಟಕದಲ್ಲಿ ಕಾವೇರಿಯ ಇತಿಹಾಸ ಅತ್ಯಂತ ದೊಡ್ಡದು. ಭಾಗಮಂಡಲದಲ್ಲಿ ಉಗಮ ಆದರೂ ತಮಿಳುನಾಡಿನ ಮೂಲಕ ಸಮುದ್ರ ಸೇರೋ ತನಕ ಹೋದಲ್ಲಿ ಎಲ್ಲವೂ ಕೂಡ ಸಮೃದ್ಧತೆಯ ಸಂಕೇತವನ್ನ ಕಾವೇರಿ ತೋರಿಸ್ತಾ ಬರ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ವಿ. ಈ ಬಾಗಿನ ಅರ್ಪಿಸುವಂತಹ ಪರಂಪರೆ ಕೂಡ ಅಷ್ಟೇ 79ರಿಂದ ಜಾರಿಯಲ್ಲಿದೆ. ದಿವಂಗತ ದೇವರಾಜ ಅರಸು ಕಾಲದಿಂದ ಕೂಡ ಈ ಬಾಗಿನ ಅರ್ಪಿಸುವಂತಹ ಕಾರ್ಯಕ್ರಮವನ್ನ ಪ್ರತಿ ಬಾರಿ ನಾಡದೊರೆಗಳು ಮಾಡ್ಕೊಂಡು ಬರ್ತಾ ಇದ್ರು. ಈ ಅವಕಾಶ 3ನೇ ಬಾರಿಗೆ, ಸುವರ್ಣಾವಕಾಶ 3ನೇ ಬಾರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಒದಗಿ ಬಂದಿದೆ. ಹೀಗಾಗಿ ಅವರು ಕೂಡ ಬೆಳಗ್ಗೆಯಿಂದಲೇ ಆಸ್ಥೆಯಿಂದಲೇ ಇಲ್ಲಿಗೆ ಬರಬೇಕು ಅಂತ ಹೇಳಿ ಸಾಕಷ್ಟು ಸಿದ್ಧತೆಯನ್ನು ಮಾಡ್ಕೊಂಡಿದ್ರು. ಪೌರೋಹಿತ್ಯವನ್ನು ಭಾನುಪ್ರಕಾಶ್ ಶರ್ಮಾ ಅವರಿಗೆ ಕೊಡಲಾಗಿತ್ತು. ಅವರ ಪ್ರತಿ ನಿರ್ದೇಶನದಂತೆಯೇ ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರು ಅವರೆಲ್ಲರ ನೇತೃತ್ವದಲ್ಲಿ ಈ ಕೆಲಸವನ್ನು ಸಾಂಗೋಪಾಂಗವಾಗಿ ಅತ್ಯಂತ ಶಾಸ್ತ್ರೋಕ್ತವಾಗಿ ಪ್ರತಿ ಧಾರ್ಮಿಕ ಕಾರ್ಯಗಳನ್ನು ಒಂದೊಂದಾಗಿ ನೆರವೇರಿಸ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಹೂವಿನ ಅರ್ಚನೆಯಿಂದ ಹಿಡಿದು ಕುಂಕುಮಾರ್ಚನೆಯಿಂದ ಹಿಡಿದು ಬಾಗಿನ ಅರ್ಪಿಸೋ ತನಕ ಮುಖ್ಯಮಂತ್ರಿ ಹಾಗೂ ಸಹೋದ್ಯೋಗಿಗಳ ತಂಡ ಅಲ್ಲಿ ಉಪಸ್ಥಿತರಿದ್ದಾರೆ. 2013-14ರಲ್ಲಿ ಮುಖ್ಯಮಂತ್ರಿಗಳಿಗೆ ಈ ಅವಕಾಶ, ಸಿದ್ದರಾಮಯ್ಯ ಅವರಿಗೆ ಈ ಅವಕಾಶ ಸಿಕ್ಕಿತ್ತು. ಅದಾದ ನಂತರ 10 ವರ್ಷಗಳ ನಂತರ ದಕ್ಷಿಣ ಗಂಗೆಗೆ ಮತ್ತೊಮ್ಮೆ ಬಾಗಿನ ಅರ್ಪಿಸುವಂತಹ ಸೌಭಾಗ್ಯ ಸಿಕ್ಕಿದೆ. ಈ ಮೂಲಕ ಪ್ರಾರ್ಥಸ್ಮರಣೀಯ ನದಿಯಾದಂತಹ ಕಾವೇರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇರುವಂತಹ ಬಗೆ. ಕಾವೇರಿ ಕೊಳ್ಳದ ಅತ್ಯಂತ ಪ್ರಮುಖ ಜಲಾಶಯ ಕೆಆರ್ಎಸ್ನಲ್ಲಿ ಸದ್ಯಕ್ಕೆ ಕಂಡು ಬರ್ತಾ ಇರುವಂತಹ ಚಿತ್ರಣ ಇದು. 124.80 ಅಡಿ, ಆಲ್ಮೋಸ್ಟ್ 49 TMC ಸಂಗ್ರಹದ ನೀರು ಸಾಮರ್ಥ್ಯದ ಡ್ಯಾಮ್ ಇದಾಗಿದೆ. ಈ ಡ್ಯಾಮ್ ಸಮೃದ್ಧವಾಗಿದ್ರೆ, ತುಂಬಿದ್ರೆ ಮೈಸೂರು, ಮಂಡ್ಯ, ಬೆಂಗಳೂರಿನ ಜನ ನೆಮ್ಮದಿಯ ನಿದ್ದೆಯನ್ನು ಮಾಡಬಹುದು, ನೆಮ್ಮದಿಯ ನಾಳೆಗಳನ್ನು ಕಳಿಬಹುದು. ರೈತಾಪಿ ವರ್ಗ ಕೂಡ ಬಹಳ ಹರ್ಷದಿಂದ ಬೆಳೆಗಳನ್ನು ತೆಗಿಬಹುದು. ಹೀಗಾಗಿ ಇದು ದಕ್ಷಿಣ ಕರ್ನಾಟಕದ ಜಲ ಸಮೃದ್ಧಿಯ ಸಂಕೇತ. ಬಾಗಿನ ಅರ್ಪಿಸಿದ ನಂತರ ಅಲ್ಲಿಂದ ತೆರಳುತ್ತಾ ಇದ್ದಾರೆ. ಇಲ್ಲಿಂದ ನೇರವಾಗಿ ಕಬಿನಿಗೆ ಹೋಗ್ತಾರೆ. ಕಾವೇರಿ ಕೊಳ್ಳದ ಮತ್ತೊಂದು ಜಲಾಶಯ ಕೂಡ ಹೌದು. ಬಾಗಿನ ಅರ್ಪಿಸ್ತಾ ಇರುವಂತಹ ದೃಶ್ಯ ಮತ್ತೊಮ್ಮೆ ಗಮನಿಸ್ತಾ ಇದ್ದೀವಿ ನಾವು. ಸಾಮಾನ್ಯವಾಗಿ ಜಲಾಶಯದ ಮೇಲ್ಭಾಗದಿಂದ ಈ ಬಾಗಿನವನ್ನು ಅರ್ಪಿಸ್ತಾರೆ. 2 ರೀತಿಯಾದಂತಹ ಆಪ್ಷನ್ಸ್ ಇರುತ್ತೆ. ಒಂದು, ಜಲಾಶಯದ ಮೇಲ್ಭಾಗದಿಂದ ಅರ್ಪಿಸೋದು, ಬಹುತೇಕರು ಫಾಲೋ ಮಾಡೋದು ಇದನ್ನೇ. ಇನ್ನೊಂದು, ನದಿಯ ದಡದಲ್ಲೂ ಕೂಡ ಅರ್ಪಿಸಬಹುದು. ಲಕ್ಷಾಂತರ ಹೆಕ್ಟರ್ ಭೂಮಿಗೆ ಕಾವೇರಿ ನದಿಯ ಕಾಂಟ್ರಿಬ್ಯೂಷನ್ ಎಷ್ಟರ ಮಟ್ಟಿಗಿದೆ ಅಂತ ಪ್ರತಿ ರೈತನನ್ನ ಕೇಳಿದರೆ ಹೇಳ್ತಾರೆ ದಕ್ಷಿಣ ಭಾರತದಲ್ಲಿ. ಈಗ ಆ ನದಿಯನ್ನು ನೆನೆಯುವಂತಹ ಶುಭ ಸಂದರ್ಭ. ಕೆಆರ್ಎಸ್ ಸಂಪೂರ್ಣ ಭರ್ತಿಯಾಗಿರೋ ಹಿನ್ನೆಲೆಯಲ್ಲಿ ಬಾಗಿನ ಸಮರ್ಪಣೆಯ ಕಾರ್ಯಕ್ರಮವನ್ನು ಅತ್ಯಂತ ಸಾಂಗೋಪಾಂಗವಾಗಿ 3ನೇ ಬಾರಿಗೆ ನೆರವೇರಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಚಲುವರಾಯಸ್ವಾಮಿ ಇರಬಹುದು, HC ಮಹದೇವಪ್ಪ, ಜೊತೆಗೆ DCM DK ಶಿವಕುಮಾರ್ ಎಲ್ಲರೂ ಕೂಡ ಬಹಳ ಆಸ್ಥೆಯಿಂದ ನೆರವೇರಿಸಿ ಮುಂದಕ್ಕೆ ಸಾಗ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಕಬಿನಿ ಜಲಾಶಯದ ಕಡೆಗೆ ಹೊರಟಿದ್ದಾರೆ. ಕಾವೇರಿ ಕೊಳ್ಳದಲ್ಲಿ ಮೊದಲು ಫಿಲ್ ಆಗೋದೆ ಕಬಿನಿ ಜಲಾಶಯ. ಅಂದರೆ ಕೇರಳದ ವೈನಾಡ್ನಲ್ಲಿ ಹೆಚ್ಚು ಮಳೆ ಆದಾಗ ಫಿಲ್ ಆಗೋದೆ ಕಬಿನಿ ಜಲಾಶಯ. ಸೊ ಅಲ್ಲಿಗೆ ತೆರಳುತ್ತಾ ಇದ್ದಾರೆ. 2 ಭಾಗದ ಜಲಾಶಯಗಳಿಗೆ ಸಾಂಪ್ರದಾಯಿಕವಾಗಿ ಬಾಗಿನವನ್ನು ಇಡೀ ಕರ್ನಾಟಕದ ಜನರ ಪರವಾಗಿ ಅವರ ಪ್ರತಿನಿಧಿಯಾಗಿ ಸಲ್ಲಿಕೆಯನ್ನು ಈಗಷ್ಟೇ ಮಾಡಿರೋದನ್ನು ನಾವು ನೋಡ್ತಾ ಇದ್ವಿ. ದಕ್ಷಿಣದ ಗಂಗೆ ಕಾವೇರಿ ತನ್ನ ಒಡಲು ತುಂಬಿಸಿಕೊಂಡು ಇಡೀ ರಾಜ್ಯವನ್ನ ಹಸನು ಮಾಡ್ತಾ ಇದ್ದಾಳೆ ಅನ್ನುವಂತಹ ನಂಬಿಕೆ ಇದು. ಸೊ ನಾಡನ್ನ ಸಮೃದ್ಧಗೊಳಿಸಿರುವಂತಹ ದಕ್ಷಿಣ ಗಂಗೆಯನ್ನು ನೆನೆಯೋಣ ಅನ್ನುವಂತಹ ಒಂದು ಮೆಸೇಜನ್ನು ಕೂಡ ಈ ಮೂಲಕ ಸರ್ಕಾರ ಎಲ್ಲರಿಗೂ ಕೊಟ್ಟಿದೆ. ಶುಭಗಳಿಗೆ, ಶುಭ ಸಮಯಕ್ಕಾಗಿ 2 ವರ್ಷಗಳಿಂದ ಕರ್ನಾಟಕದ ಜನ ಕಾದಿದ್ರು. ಬರದ ಬೇಗೆ ತಣಿಸಿ ವರ್ಷಧಾರೆಯಿಂದ ಕಂಗೊಳಿಸ್ತಾ ಇರುವಂತಹ ನಾಡಲ್ಲಿ ಇನ್ನಷ್ಟು ಒಳಿತಾಗ್ಲಿ ಅಂತ ಹೇಳಿ ಬಾಗಿನವನ್ನು ಅರ್ಪಿಸಿ ನಂತರ ಈಗ ಕಾವೇರಮ್ಮನಿಗೆ ಪೂಜೆಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ. ಈಗ ಆ ಧಾರ್ಮಿಕ ಕೈಂಕಾರ್ಯಗಳಲ್ಲಿ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅಲ್ಲಿ ಕಾವೇರಿ ಮಾತೆಗೆ ಪೂಜೆ ಸಲ್ಲಿಸೋದ್ರ ಮೂಲಕ ಇಲ್ಲಿನ ಧಾರ್ಮಿಕ ವಿಧಿವಿಧಾನವನ್ನು ಸಂಪನ್ನಗೊಳಿಸುವಂತಹ ಸಂದರ್ಭ. ಯಾಕಂದರೆ ಕಾವೇರಿ ನಾನಾಗಲೇ ಹೇಳಿದಾಗೆ ಕೇವಲ ನದಿಯಲ್ಲ, ಅದೊಂದು ಭಕ್ತಿ ಭಾವ. ಇನ್ಫ್ಯಾಕ್ಟ್ ಅದಕ್ಕೆ ಪೌರಾಣಿಕ ಕಥೆಗಳು ಕೂಡ ಇದ್ದಾವೆ.
ಕವೇರ ರಾಜನ ಮಗಳಾಗಿ ಅಗಸ್ತ್ಯ ಮಹರ್ಷಿಗಳ ಪತ್ನಿಯಾಗಿ ಕೊಡಗಿಗೆ ಕಾವೇರಿ ಬರ್ತಾರೆ ಅನ್ನುವಂತಹ ಒಂದು ನಂಬಿಕೆ ಇದೆ. ಆಮೇಲೆ ತಲಕಾವೇರಿ ಕ್ಷೇತ್ರದ ಬ್ರಹ್ಮಗಿರಿಯಿಂದ ಹರಿದು ಎಲ್ಲ ಅಂದರೆ ಈ ಕಡೆ ಮಂಡ್ಯ ಇರಬಹುದು, ಮೈಸೂರು ಇರಬಹುದು, ಬೆಂಗಳೂರಿನ ಜನ ಇರಬಹುದು, ತಮಿಳುನಾಡಿನ ಜನಕ್ಕೂ ಕೂಡ ಕಾವೇರಿ ನೆರವಾಗ್ತಾಳೆ. ಇವತ್ತಿಗೂ ಕಾವೇರಿಯ ಹೆಸರು ಹೇಳ್ಕೊಂಡೆ ಕೋಟ್ಯಾಂತರ ಜನ ಊಟ ಮಾಡ್ತಾ ಇದ್ದಾರೆ. ರೈತಾಪಿ ವರ್ಗ ಭತ್ತವನ್ನು ಬೆಳೀತಾ ಇರೋದು. ಹೀಗಾಗಿ ಅದೊಂದು ದೇವನದಿ. ಆ ದೇವನದಿಗೆ ಗೌರವ ಸಲ್ಲಿಸುವಂತಹ ರೀತಿ. ನಮ್ಮೆಲ್ಲರ ಜೀವನಗಳನ್ನು ಪೊರೆಯುವಂತಹ ಪ್ರಕೃತಿ ಮಾತೆ, ಅದುವೇ ತಾಯಿ ಕಾವೇರಿ. ಪ್ರಕೃತಿಯನ್ನ ಪ್ರೀತಿಸುವಂತಹ, ಪ್ರಕೃತಿಯನ್ನ ಪೂಜ್ಯ ಭಾವದಿಂದ ನೋಡುವಂತಹ ಹಿಂದೂ ಧರ್ಮದಲ್ಲಿ ಇಂಥದ್ದೆಲ್ಲ ಪರಂಪರೆಗಳನ್ನು ನಾವು ಸಾವಿರಾರು ವರ್ಷಗಳಿಂದ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ. ಅದನ್ನೇ ಈಗಲೂ ಕೂಡ ಮುಖ್ಯಮಂತ್ರಿಗಳು ಫಾಲೋ ಮಾಡ್ತಾ ಇದ್ದಾರೆ. ಬಟ್ ಹಿಂದೆ ಈ ಕನ್ನಂಬಾಡಿಗೆ ಬಾಗಿನ ಅರ್ಪಿಸುವಂತಹ ಕೆಲಸ ಯಾವುದೋ ಒಂದು ಕಾರಣಕ್ಕೆ ಡಿಸ್ಕಂಟಿನ್ಯೂ ಆಗಿತ್ತು. ಬಟ್ ಈ ಪರಂಪರೆಗೆ ಪುನಃ ಚಾಲನೆ ಕೊಟ್ಟವರು 1979ರಲ್ಲಿ ದಿವಂಗತ ದೇವರಾಜ ಅರಸ್, ಅದಾದ ನಂತರ ಗುಂಡೂರಾವ್ ಅವರು, ಅದಾದ ನಂತರ ನಾವು ನೋಡಿದ್ವಿ ರಾಮಕೃಷ್ಣ ಹೆಗಡೆ ಅವರು ಇರ್ಬೋದು, ದೇವೇಗೌಡರು ಇರ್ಬೋದು, ಕುಮಾರಸ್ವಾಮಿ, ಯಡಿಯೂರಪ್ಪ, ಸಿದ್ದರಾಮಯ್ಯ ಅವರು, ಬಸವರಾಜ ಬೊಮ್ಮಾಯಿ ಅವರು ಎಲ್ಲರೂ ಕೂಡ ಈ ಪರಂಪರೆಯನ್ನು ಮುಂದುವರಿಸ್ಕೊಂಡು ಬಂದರು. ಈಗಲೂ ಕೂಡ ಅಂಥದ್ದೊಂದು ಅವಕಾಶ, ಸೌಭಾಗ್ಯ CM ಸಿದ್ದರಾಮಯ್ಯ ಅವರಿಗೂ ಕೂಡ ದಕ್ಕಿದೆ. ಕಾವೇರಿ ತಾಯಿಗೆ ಪೂಜೆಯನ್ನು ಸಲ್ಲಿಸಿ ಅಲ್ಲಿಂದ ಕೆಲವೇ ಕ್ಷಣಗಳಲ್ಲಿ ನಿರ್ಗಮಿಸಿ ನಂತರ ಕಬಿನಿ ಜಲಾಶಯಕ್ಕೂ ಕೂಡ ತೆರಳುತ್ತಾರೆ. ಸದ್ಯಕ್ಕೆ 2 ವರ್ಷಗಳ ಬಳಿಕ ತುಂಬಿದ KRSನ ಸುತ್ತಮುತ್ತ ಕೂಡ ಹಬ್ಬದ ವಾತಾವರಣ, ಸಡಗರದ ವಾತಾವರಣ. ನೋಡಿ ಯಾವ ರೀತಿಯಾದಂತಹ ತಯಾರಿಯಲ್ಲಾಗಿದೆ ಅಂತ ದೃಶ್ಯಾವಳಿಗಳಲ್ಲಿ ನೋಡ್ಬಿಟ್ರೆ ಗೊತ್ತಾಗತ್ತೆ ನಿಮಗೆ ಯಾವ ರೀತಿ ಜಿಲ್ಲಾಡಳಿತ ಸಿದ್ಧತೆಯನ್ನ ಈ ಪುಣ್ಯ ಕೆಲಸಕ್ಕೆ, ಶುಭ ಕೆಲಸಕ್ಕೆ ಮಾಡಿಕೊಂಡಿತ್ತು ಅಂತ. ಎರಡು 2015ರಿಂದ ಮುಖ್ಯಮಂತ್ರಿಗಳು ಅಂದರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ 3 ವರ್ಷ ಬಾಗಿನ ತುಂಬೇ ಇರಲಿಲ್ಲ, ಅಂದರೆ KRS ತುಂಬಿರಲಿಲ್ಲ. ಹೀಗಾಗಿ ಬಾಗಿನವನ್ನ ಕೂಡ ಅರ್ಪಿಸಲಾಗಿರಲಿಲ್ಲ. ಈ ಕಾರಣಕ್ಕೆ ಆಗಾಗ ಅವಕಾಶ ಸಿಕ್ಕಾಗಲೆಲ್ಲ ಮುಖ್ಯಮಂತ್ರಿಗಳು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ರು. ಒಂದು ಮಾತನ್ನು ಹೇಳ್ತಾ ಇದ್ರು, ಸಿದ್ದರಾಮಯ್ಯ ಬಂದರೆ ಮಳೆ ಆಗಲ್ಲ ಅಂತ ಹೇಳ್ತಾರೆ, ನೋಡೋಣ ಮುಂದೆ ನೋಡೋಣ ಅಂತೆಲ್ಲ ಹೇಳ್ತಾ ಇದ್ರು. ಬಟ್ ಈ ಸಲ ಲಾಸ್ಟ್ ಒಂದು 2 ಡೇಸಿಂದ ಅದನ್ನು ರಿಪೀಟ್ ಮಾಡ್ತಾ ಇದ್ದಾರೆ. ಮಳೆ ಆಗಲ್ಲ ಅಂತ ಇದ್ರು, ನೋಡಿ KRS ತುಂಬಿದೆ, ಆ ಥರದ್ದು ಏನೂ ಇಲ್ಲ ಅಂತೆಲ್ಲ ಹೇಳೋ ಪ್ರಯತ್ನದಲ್ಲಿ ಇದ್ರು. ಸೊ ಭಾಳಷ್ಟು ಆಸ್ಥೆಯಿಂದ, ಖುಷಿಯಿಂದ ಬಂದು ಅಲ್ಲಿ ಬಾಗಿನವನ್ನು ಅರ್ಪಿಸಿದ್ದಾರೆ CM ಸಿದ್ದರಾಮಯ್ಯ ಅವರು. ಅವ್ರ ಜೊತೆಗೆ ಅವರ ಸಂಪುಟದ ಬಹುತೇಕ ಸಹೋದ್ಯೋಗಿಗಳ ಸಾಥಿದೆ. ಮೈಸೂರು ಭಾಗದ ಶಾಸಕರುಗಳ ಉಪಸ್ಥಿತಿ ಇದೆ, ಮಂಡ್ಯ ಭಾಗದ ಶಾಸಕರುಗಳ ಉಪಸ್ಥಿತಿ ಇದೆ. ಪುಣ್ಯ ಕಾರ್ಯದಲ್ಲಿ ಎಲ್ಲರೂ ಜೊತೆಯಾಗಿ ಹೆಜ್ಜೆ ಹಾಕ್ತಾ ಇದ್ದಾರೆ. DCM DK ಶಿವಕುಮಾರ್, CM ಸಿದ್ದರಾಮಯ್ಯ ಸೇರಿದಂತೆ ಗಣ್ಯಾತಿ ಗಣ್ಯರ ಉಪಸ್ಥಿತಿ ಕೂಡ ಸದ್ಯಕ್ಕೆ ಅಲ್ಲಿರೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಕೋಟ್ಯಾಂತರ ಜನರ ಬದುಕನ್ನ ಬದಲಾಯಿಸುವಂತಹ ಅತಿ ದೊಡ್ಡ ಸಾಮರ್ಥ್ಯ ದಕ್ಷಿಣದ ಗಂಗೆ ಕಾವೇರಿಗೆ ಇದೆ. ಲಾಸ್ಟ್ ಟೈಮ್ ಹೇಗೆ ಜನ ವಿಲವಿಲ ಅಂತ ಒದ್ದಾಡಿದ್ರು ವರುಣ ಮುನಿದಿದ್ದಕ್ಕೆ, ಪ್ರಕೃತಿ ಮುನಿದಿದ್ದಕ್ಕೆ. ಇನ್ಫ್ಯಾಕ್ಟ್ ನಾನಾಗಲೇ ಹೇಳ್ತಾ ಇದ್ದೆ ನಿಮಗೆ, ಕೊಡಗಿನ ಜನ ಅಂತೂ ಕುಲದೇವತೆಯಾಗಿ ಕಾವೇರಿಯನ್ನು ನೋಡ್ತಾರೆ. ಅಷ್ಟೊಂದು ಪೂಜ್ಯನೀಯ ಭಾವ. ಹೀಗಾಗಿ ಬಾಗಿನ ಅರ್ಪಣೆಗೆ ಇಷ್ಟೊಂದು ಮಹತ್ವ ಏನಕ್ಕೆ ಅಂತ ಹೇಳಿದ್ರೆ ಎಲ್ಲ ಕಾರಣಗಳಿಗೋಸ್ಕರ. ಮತ್ತೆ ಹಾಗೆ ಬಾಗಿನವನ್ನು ಅರ್ಪಿಸಿದ ಬಳಿಕ ನಾಡು ಇನ್ನಷ್ಟು ಸಮೃದ್ಧಗೊಳ್ಳುತ್ತೆ ಅನ್ನೋ ನಂಬಿಕೆ ಇದೆ. ಮತ್ತು ಸಮೃದ್ಧಗೊಂಡಂತಹ ಜ್ವಲಂತ ನಿದರ್ಶನಗಳು ಹಿಸ್ಟ್ರಿಯಲ್ಲಿದೆ. ಹೀಗಾಗಿ ಇದಕ್ಕೊಂದು ಮಹತ್ವವನ್ನು, ಇಂಪಾರ್ಟೆನ್ಸನ್ನು ಇಡೀ ಕ್ಯಾಬಿನೆಟ್ ಕೊಡುತ್ತೆ. ಈಗ ಆಲ್ರೆಡಿ ಸಮೃದ್ಧತೆಯಿಂದ ಕರ್ನಾಟಕ ಕಂಗೊಳಿಸ್ತಾ ಇದೆ, ಇನ್ನೂ ಸಮೃದ್ಧಿ ಆಗತ್ತೆ, ಇನ್ನಷ್ಟು ದೇವರಲ್ಲಿ ಧನ್ಯತಾ ಭಾವವನ್ನು ವ್ಯಕ್ತಪಡಿಸಿದಾಗ ಒಳಿತಾಗತ್ತೆ ನಾಡಿಗೆ ಅನ್ನುವಂತಹ ನಂಬಿಕೆ. ಹೀಗಾಗಿ ಈ ಬಾಗಿನ ಅರ್ಪಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಬರದ ಬೇಗೆಯನ್ನು ತಣಿಸಿ ವರ್ಷಧಾರಿಯಿಂದ ಕಂಗೊಳಿಸ್ತಾ ಇರುವಂತಹ ನಾಡಿನಲ್ಲಿ ಬಾಗಿನ ಅರ್ಪಿಸೋದು ಯಾಕೆ ಮಹತ್ವವನ್ನು ಪಡೆದುಕೊಂಡಿದೆ ಅನ್ನೋದನ್ನು ನೀವು ನೋಡ್ತಾ ಇದ್ರಿ. ತಾಯಿ ಚಾಮುಂಡೇಶ್ವರಿ ಕೃಪೆ ಜೊತೆಗೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವರುಣರಾಯನ ಕೃಪೆಯಿಂದ ಸಮೃದ್ಧಿ ತರುವಂತಹ ದಿನಗಳು ಮುಂದೆ ಇದೆ ಅನ್ನೋ ಆಶಾಭಾವನೆಯನ್ನು ಬಿತ್ತಿದೆ. ಇದೇ ಕಾರಣಕ್ಕೆ ಜನ ಇಷ್ಟೊಂದು ಮಹತ್ವವನ್ನು ಕೊಡೋದು. ಜನಮಾನಸದಲ್ಲಿ ಹರ್ಷದ ಹೊನಲನ್ನು ಕೂಡ ಭಾಗ್ಯದ ಸಂಕೇತ ಅಂತಾನೆ ಕರೆಯುವಂತಹ ಮಳೆ ಹಾಗೂ ಜಲಾಶಯಗಳು ತುಂಬಿರೋದು
ಕರೆಸಿಕೊಳ್ಳುತ್ತೆ. ಸೊ ಭಕ್ತಿ ಭಾವನೆಯಿಂದ ನಮನ ಸಲ್ಲಿಸೋದಕ್ಕೆ, ನಮಿಸೋದಕ್ಕೆ ಅಂತ ಹೇಳಿ ಇವತ್ತು ಬಾಗಿನವನ್ನು ಸಲ್ಲಿಸಲಾಗಿದೆ. 2 ಪ್ರಮುಖ ಜಲಾಶಯಗಳಿಗೆ, ಕಾವೇರಿ ಕೊಳ್ಳದ 2 ಪ್ರಮುಖ ಜಲಾಶಯಗಳಿಗೆ ಬಾಗಿನ ಅರ್ಪಿಸುವಂತಹ ಕಾರ್ಯಕ್ರಮವನ್ನು ಇವತ್ತು ಸರ್ಕಾರದ ಮಟ್ಟದಲ್ಲಿ ಇಡಲಾಗಿತ್ತು. ಸಾಮಾನ್ಯವಾಗಿ ನೋಡಿ, ಬಾಗಿನ ಅರ್ಪಿಸೋದು ಅಂದರೆ ಕಾವೇರಿ ನೀರು ಜಲಾಶಯದಲ್ಲಿ ತುಂಬಿದ ದಿನವೇ ಮಾಡ್ತಾರೆ ಅಥವಾ ಮಾರನೇ ದಿನ ಮಾಡ್ತಾ ಇದ್ದಿದ್ದು ವಾಡಿಕೆ. ಬಟ್ ಈ ಸಲ 5-6 ದಿನ ಆದಮೇಲೆ ಬಾಗಿನ ಅರ್ಪಣೆ ಮಾಡೋದಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಯಿತು.